ಇದು ಮಂಗ ವೈಟ್ ಅಂತ ಭಾಷೆ ಚೆನ್ನಾಯ್ತು. ನಿಮಗೆ ಆನ್ಸರ್ ಗೊತ್ತಿಲ್ಲ. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಅಮೂಲ್ಯ ಸೋಮಶೇಖರ್. ಆಫೀಸ್ ಕಲೀಗ್ ಅವ್ರ ಮಗನ ಬರ್ಡೇ ಇತ್ತು. ಸೊ ಬರ್ಡೇ ಮುಗಿದು 3-4 ಡೇಸ್ ಆಯಿತು. ಸಂಡೇ ಸ್ಟಾಫ್ಗೆಲ್ಲ ಲಂಚ್ ಇಟ್ಕೊಂಡಿದ್ರು. ಸೊ ಸಂಡೇ ಹೋಗಿದ್ವಿ, ಬಂದಿದ್ದೀವಿ. ಹ್ಯಾಪಿ ಬರ್ಡೇ ಸರ್. ಇನ್ನೇನು ಮಾತಾಡಲಿ ನಾನು. ಇನ್ನೇನು ಇವರಿಬ್ರು ಡ್ಯಾನ್ಸ್ ಆಡ್ತಾರೆ, ನಾನು ಅಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಡ್ತೀನಿ. ನನ್ನ ಹಾರ್ಟ್ ಅಲ್ಲಿರೋ ಫೀಲಿಂಗ್ಸ್ ನಿನಗೆ ಗೊತ್ತಿಲ್ಲ. ದೇಶ ಹಾಳಾಗೈತಿ, ಹಲ್ಕಿಸಿತಿ ಅಲ್ಲಿ. ಫನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಹೆಂಗ್ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಅದಿನ್ನ ಮೆಮೊರಬಲ್ ಡೇ ಅಂತಾನೆ ಹೇಳ್ಬೋದು. ಸರ್ ವೈಫ್ ಬಂದು ಮಂಗಳೂರವರು. ಸೊ ಮಂಗಳೂರವ್ರು ಅಂತ ಅಂದಮೇಲೆ ಫಿಶ್ ಇರಲೇಬೇಕಲ್ವಾ. ಊಟಕ್ಕೆ ಫಿಶ್ ಕರಿ ಮಾಡಿದರು, ಅದ್ರ ಜೊತೆಗೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಕೂಡ ಮಾಡಿದರು. ಬಿರಿಯಾನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು. ನಮ್ಮ ಮೇಡಮ್ ಧ್ಯಾನ ಕ್ಲಾಸಿಗೆ ಹೋಗ್ತಾಯಿದ್ರು, ಅದಕ್ಕೆ ನಾನ್ ವೆಜ್ ಬಿಟ್ಟಿದ್ರು. ಅವರಿಗೋಸ್ಕರ ವೆಜ್ ಮಾಡಿದರು. ಯಾಕೆ ನೀವು ನಾನ್ ವೆಜ್ ತಿನ್ನಲ್ವಾ? ಹಾಂ, ನಾನ್ ವೆಜ್ ತಿನ್ನಲ್ಲ ಯಾಕೆ? ಅವತ್ತು ನಮ್ಮ ಮನೇಲಿ ಬಿರಿಯಾನಿ ತಿಂದ್ರಲ್ಲ, ಅದು ಬ್ರಾಹ್ಮಿಣ್ಸ್ ಅಂತೆ. ನಮ್ಮ ಮನೇಲಿ ಬಿರಿಯಾನಿ ತಿಂದ್ರಲ್ಲ, ಅದೇನು ಮೇಡಮ್? ಅವ್ರಿಗೆ ಸ್ಪೆಷಲ್ ಅಂತ ಇದ್ದಿದ್ದು ಪಾಯಸ ಒಂದೇ, ಅದನ್ನು ನೆಮ್ಮದಿಯಾಗಿ ತಿನ್ನಕ್ ಬಿಡ್ತಿರ್ಲಿಲ್ಲ ಅಲ್ಲಿ. ಪ್ರಶ್ನೆ ಪ್ರಶ್ನೆ ಕ್ವಶನ್. 1947ರಲ್ಲಿ ಏನಾಯ್ತು? ಅಕ್ಕಿ ಹಾರಾಡ್ತಿರುತ್ತೆ, ಮೊಟ್ಟೆ ಇಡುತ್ತೆ, ಮೊಟ್ಟೆ ಕೆಳಗಡೆ ಬೀಳಲ್ಲ. ಯಾಕೆ? ನೀನ್ ಹೇಳ್ತೀಯ? ಏನಾದ್ರು ಮಾತಾಡಿ ಮೇಡಮ್. ಊಟ ಆಯ್ತಾ? ಏನು ಬ್ಲಾಕ್ ಹಾ ವೈನ ಕಾಣಿಸ್ತಿಲ್ಲ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಪ್ರಶ್ನೆ ಹೇಳ್ರಪ್ಪ. ನಿಮ್ಮಲ್ಲಿರೋ ವಸ್ತುನ ನಿಮಗಿಂತ ಬೇರೆಯವರೇ ಜಾಸ್ತಿ ಉಪಯೋಗಿಸ್ತಾರೆ, ಏನದು? ಸುಟ್ರೆ ಸಾಯಲ್ಲ, ಬಡಿದ್ರೆ ಬದುಕಲ್ಲ. ಏನು ಏನು? ನನಗೆ ಗೊತ್ತಿಲ್ಲ, ಯಾರನ್ನಾರು ಕೇಳ್ಕೊಂಬರ್ತೀನಿ. ರೊಟ್ಟಿ. ಸುಟ್ರೆ ಸಾಯಲ್ಲ, ಬಡಿದ್ರೆ ಬದುಕಲ್ಲ. ಸುಟ್ರೆ ಯಾಕೆ ಸಾಯಲ್ಲ, ಬಡಿದ್ರೆ ಯಾಕೆ ಬದುಕಲ್ಲ? ಬದುಕುತ್ತಲ್ಲ ಮತ್ತೆ ಸುಟ್ರೆ ಸಾಯಲ್ಲ. ಸುಟ್ಟಾಗ ಹೆಂಗ್ ಸತ್ತೋಗುತ್ತದು? ಅದೇ ಅದಾದ್ಮೇಲೆ ಆಮೇಲೆ ಯೂಸ್ ಮಾಡ್ತೀನಿ. ಬಡಿದ್ರೆ ಇರಲ್ಲ, ಹಾಳಾಗೋಗುತ್ತೆ ಅಂತ. ವೇಸ್ಟ್ ಅದು ಅಂತ ಬಡಿತಾರೆ. ಹೇಳಿ ಗೊತ್ತಿಲ್ಲ. ನೀವು ನೋ ಕಮೆಂಟ್ಸ್. ಹೇಳಿ, ಅಟ್ಲೀಸ್ಟ್ ಗೆಸ್ ಮಾಡಿ. ನೀವು ಯಾವೂರರು? ಬೆಳ್ತಂಗಡಿ. ಧರ್ಮಸ್ಥಳ. ಮೊನ್ನೆ ಅಲ್ಲೇ ಬಂದ ಸ್ವಾಮಿ, ನಾವು ಬಂದಿದ್ದು ಬೆಳ್ತಂಗಡಿಗೆ. ಬರಕ್ಕಿಲ್ವಾ ನಮ್ಮ ಮನೆಗೆ? ನಿಮ್ಮಂತವ್ರು ನಮ್ಮ ಮನೆಗೆ ಬರಬೇಕು. ಯಾರಿಗೂ ಗೊತ್ತಾಗಿಲ್ವಾ? ಚೆನ್ನಾಗಿಲ್ಲ. ಕ್ವಶನ್ ಚೆನ್ನಾಯ್ತು, ನಿಮಗೆ ಆನ್ಸರ್ ಗೊತ್ತಿಲ್ಲ. ಏನ್ ಆನ್ಸರ್ ಹೇಳ ಮೇಡಮ್? ನಿಮ್ಗೆ ಗೊತ್ತಾ ಆನ್ಸರ್? ಎಲ್ಲ ಮಡಿಕೆ.
ಹೇಳ್ರಿ ಈಗ ಆನ್ಸರ್ ಸುಟ್ರೆ ಸಾಯಲ್ಲ ಬಡದ್ರೆ ಹೊಡೆದಾಗುತ್ತೆ ಸುಟ್ರೆ ಬೆಂಕಿಲ್ ಬೇಸಿದ್ರೆ ಅದೇನು ಹಾಳಾಗಲ್ವಲ್ಲ. ಮಾಡಲ್ಲ ಅಂತ ಹೇಳ್ಬೇಕು, ತಿರ್ಗಾ ಕೇಳಿದ್ವಿ. ಮೇಡಮ್ ಹೇಳುದು ಸ್ಟೈಲ್ ಮಾಡ್ಕೊಂಡು ಆಗ್ತಾ ಇಲ್ಲ ಮೇಡಮ್. ತಿನ್ನಲ್ಲ ಅದಕ್ಕೂ ಜೀವ ಐತೆ, ಈ ನನ್ನ ಮಗನ ಸವಾಸ ನಮ್ಗೆ ಹಾಕ್ಬೇಕು. ಮರಕ್ಕೂ ಎಲೆ ರಂಬೆ ಕೊಂಬೆ ಇರುತ್ತೆ, ಅದಕ್ ಕಡಿದ್ರು ನೋವು ಆಗತ್ತೆ, ಅದ್ ಹೆಂಗೋ ಚಿಗುರ್ಕೊಳುತ್ತೆ, ನೀನು ನಿಗರ್ಕೊಂಡ್ಬಿಡ್ತಾನೆ. ಅಯ್ಯೋ ನೀವು ತಿನ್ಕೊಂಬಿಡಿ ಫಸ್ಟ್ ಪಾಯಸ 2 ಬಾಟ್ಲು ಹೋಯ್ತು. ಏನನ್ ಗುರಾಯಿಸ್ತ್ಯಾ? ಕೊಡ್ತೀನಿ, ಟ್ರಿಪ್ ಹೋಗೋಣ 2 ದಿನ, ಶನಿವಾರ ಭಾನುವಾರ ಮಾಡಿ ಅಷ್ಟೇ. ಇದನ್ನ ಬೆಳಗ್ಗೆ ಅರ್ಥ ಆಯ್ತಾ? ಇಂಥ ಮಕ್ಕಳು ಹೊಟ್ಟೆಲ್ ಹುಟ್ಟಿದ್ಮೇಲೆ ಅಪ್ಪ ಅಮ್ಮ ನೆಮ್ಮದಿರಕ್ಕಾಯ್ತದ? ಅಣ್ಣ ನೀನ್ ಹಿಂಗಿದ್ರೆ ಆಗಲ್ಲ, ಸಣ್ಣ ಆಗ್ಲೇಬೇಕು. ಜಯ ಮೇಡಮ್ ಗಿಫ್ಟಾ ನಿಮ್ದಾ? ಜಯ ಮೇಡಮ್ ಇಲ್ಲಪ್ಪ, ಚಾಕ್ಲೇಟು ನನ್ನದಿರ್ತದೆ, ಚೆನ್ನಾಗಿರುತ್ತೆ. ಏನಾದರೂ ಮಾತಾಡಿ ಮೇಡಮ್. ಈ ವಿಡಿಯೋ ಮುಂದೆ ಬಂದು ನನಗೆ ಮಾತಾಡಕ್ ದೇವ್ರಾನೇ ಇಷ್ಟ ಇಲ್ಲ, ನನಗೆ ಭಗವಂತನ ಸಾಕ್ಷಿಯಾಗ ನನ್ಗೆ ಇಷ್ಟ ಇಲ್ಲ, ಬಹಳ ನೋವಾಗ್ತೈತೆ. ದೇವಸ್ಥಾನಕ್ಕೆ ಹೋಗಿ ಅರ್ಧ ಗಂಟೆ ಧ್ಯಾನ ಮಾಡಿ, ನೀವೇ ಮಾಡಿ, ಅಲ್ಲೇ ಮನ್ಸಿಗೆ ನೆಮ್ಮದಿ ಸಿಗುತ್ತೆ, ಸಾಕು. ಅದೆಲ್ಲ ನಾವು ಮಾಡ್ಕೊಂಡಿರೋದು ಆಡಂಬರ. 1.5 ಗಂಟೆ ನನಗೆ ಉಪದೇಶ ಮಾಡಿದ್ರು, ಅದೆಲ್ಲ ಆಡಂಬರಕ್ಕೆ ಮಾಡ್ಕೊಂಡಿರೋದು. ಕ್ವಶನ್ ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಕೇಳೇ ಬಿಡ್ತೀನಿ. ಒಂದು ಬಾವಿಲಿ ಫುಲ್ ನೀರಿರುತ್ತೆ, ಹಾ ಅದ್ರಲ್ಲಿ 6 ಕಪ್ಪೆ ಇರುತ್ತೆ. ಓಕೆ 6 ಕಪ್ಪೆಲಿ 1 ಕಪ್ಪೆ ಸತ್ತಾಗುತ್ತೆ. ಹಾ ಇನ್ ಮಿಕ್ಕಿದ ಎಷ್ಟಿರುತ್ತೆ? ಐಟೇ ಉಳ್ಕೊಳ್ಳೋದು. 6 ಇರುತ್ತಲ್ವಾ? ಹೌದು. 5 ಇರುತ್ತೆ. ಹಾ ಸತ್ತೋದ್ಮೇಲೆ ನಿಮ್ಗೊಂದು ಕತೆ ಹೇಳ, ಒಂದೂರಲ್ಲಿ ಒಂದು ನಾಯಿ ಇರ್ತತೆ, ಒಂದ್ ಇರುತ್ತೆ. ಓಕೆ ಅದು 5 ಐತಿ ಅಂತ ನೀವ್ ಹೆಂಗ್ ಹೇಳ್ತೀರಾ? ಅದನ್ನೇನ್ ನೀವ್ ಎತ್ತಕ್ ಇರ್ತೀರಾ? ಬಾವಿ ಒಳಗೆ ಅಮೆರಿಕದಲ್ಲಿ ಹಾ ಪಾಪು ಹುಟ್ಟುತ್ತೆ. ಓಕೆ ಆ ಪಾಪು ಅಲ್ಲಿ ಕಲರ್ ಏನು? ಆಬ್ವಿಯಸ್ಲಿ ವೈಟ್. ಒಂದು ಅಮೆರಿಕದಲ್ಲಿ ಆಬ್ವಿಯಸ್ಲಿ ವೈಟ್ ಹುಟ್ಟುತ್ತೆ. ಆ ಪಾಪು ಅಲ್ಲಿ ಕಲರ್ ಏನು? ಅಲ್ಲಲ್ಲ ಟೀತ್ ಕಲರ್ ಏನು? ಇದು ಮಂಗ ವೈಟ್ ಅಂತೈತೆ. ಇದೆಲ್ಲ ಹೆಂಗ್ ಸಾಧ್ಯ ರಾಜ? ನಿನ್ನನ್ ಗುಲ್ಡು ಅನ್ಕೊಂಡ ನಾನು. ಎಲ್ಲೋ ಬನಾನಾ ಬೆರ್ರಿ. ಏನಿದು? ಒಂದ್ ರಾಜ ಇರ್ತಾನೆ, ಓಕೆ ಒಬ್ಬ ಸೈನಿಕ ಇರ್ತಾನೆ, ಹಾ. ಒಬ್ಬ ನಾಯಿ ಇರುತ್ತೆ. ಹಾ ಆ ನಾಯಿ ಒಂದ್ ದಿವಸ ಯಾರ ನೀನ್ ಯಾರ? ನನ್ ಯಾಕ್ಲಾ ಹಿಂಗ್ ಕಾಡ್ತಾ ಇದ್ಯಾ? ನಾನು ಯಾವ ಜನ್ಮದಲ್ಲಿ ಏನ್ ತೆಪ್ಪ ಮಾಡಿದೆ ಅಂತ ನಾನು ಹಿಡ್ಕೊಂಡು ಹಿಂಗ್ ಹಿಗ್ತಾ ಇದ್ದಿಲ್ಲ. ನೀವ್ ಯಾವಾಗ್ಲೂ ಇಲ್ಲಿರ್ತೀರ. ಊಟಕ್ಕೆ ಬಂದಿದ್ವು, ಊಟ ಮಾಡಿದ್ವಿ, ಹೋಗ್ತಾ ಇದೀವಿ. ಊಟಕ್ಕೆ ಅಂತ ಸೇರಿದ್ದು, ಊಟ ಮುಗಿಸ್ಕೊಂಡು ಹೊರಟಿದ್ವಿ. ಆ ಊಟ ಮಾಡಕ್ ಹೋಗಿದಾರಲ್ಲ ಬರಕ್ ಹೇಳಿ ಅವ್ರನ್ನೆಲ್ಲ, ಆ ಊಟ ಮಾಡಕ್ ಹೋಗಿರೋದೆಲ್ಲ ಬರಕ್ ಹೇಳಿ. ನಗು ಅನ್ನೋದು ಎಲ್ಲರಿಗೂ ಅರ್ಥ ಆಗೋ ಒಂದು ಭಾಷೆ. ಮತ್ತೊಬ್ಬರ ಮುಖದ ಮೇಲೆ ನಗು ಮೂಡಲು ನಾವೇ ಕಾರಣ ಆದರೆ ಎಷ್ಟು ಚಂದ ಅಲ್ವಾ? ಅದಕ್ಕೆ ಯಾವಾಗಲೂ ನಗ್ನಗ್ತಾ ಇರೋಣ, ನಮ್ಮ ಜೊತೆ ಇರೋನು ನಗಿಸ್ತಾ ಇರೋಣ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಟು ಆಲ್.